ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ಸ್ಟೈಲೇ ಮನೆಯಲ್ಲಿನೇ ಪಲಾವನ್ನು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತಾ ಇರೋದು. ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಪಲಾವ್ ಮಾಡೋದು ತುಂಬ ಸಿಂಪಲ್ಲು, ಹಾಗೆ ಹೋಟೆಲ್ ಟೇಸ್ಟನ್ನೇ ನಾವು ಮನೆಯಲ್ಲಿನೇ ಹೇಗೆ ಮಾಡ್ಕೊಳ್ಳೋದಂತ ಈಗ ನೋಡೋಣ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿದರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡಿಕೊಳ್ಳುವಂಥ ರುಚಿ ಇದು. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ನಾನಿಲ್ಲಿ ಪಲಾವ್ ಮಾಡಲಿಕ್ಕೆ ನಾನೀಗ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ನಿಮ್ಮ ಪ್ರಮಾಣ ನೋಡಿಕೊಂಡು ಅಕ್ಕಿಯನ್ನು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಮಾಡಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಬಟಾಣಿ, ಹಾಗೆ ಒಂದು ಆಲೂಗಡ್ಡೆ, ಒಂದು ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟು, 2 ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ. ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ನೋಡಿ, 2 ಗ್ಲಾಸು ಅಕ್ಕಿಗೆ ನಾನು ಮಾಡ್ತಾ ಇರುವಂಥ ಪೇಸ್ಟ್ ಇದು. ಪುದೀನ ಹಾಕಿ ಆನಂತರ ಇಲ್ಲಿ ನಾನು ಒಂದು 10-12 ಬೆಳ್ಳುಳ್ಳಿ ಹೆಸಳು, 1 ಇಂಚ್ ಆಗೋಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯನ್ನು ಹಾಕಿದೆ. ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಇತ್ತಂದರೆ ನೀವು ಅದನ್ನೇ ಹಾಕ್ಕೊಳ್ಬೋದು. ನಾ ಪೇಸ್ಟ್ ಇಲ್ಲದ ಕಾರಣ ಇದರ ಜೊತೆಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇರೋದು. ಇಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದೆ. ಪೇಸ್ಟು ಕೂಡ ರೆಡಿಯಾಗಿದೆ. ಈಗ ಕುಕ್ಕರಲ್ಲಿ 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಮಸಾಲೆ ಐಟಮನ್ನು ಎಲ್ಲವನ್ನು ಹಾಕಿದೆ. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಸಣ್ಣಕ್ಕಿ ಎಲೆಯನ್ನು ಹಾಕ್ಕೊಳ್ಳೋಣ. ಈ ಸಣ್ಣಕ್ಕಿ ಎಲೆ ಇತ್ತಂದರೆ ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಆಗುತ್ತೆ. ಇದು ಇದ್ದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಸೂಪರಾಗಿಯೂ ಇರುತ್ತೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಅದರ ಘಮ ಸೂಪರಾಗಿ ಬರುತ್ತೆ. ಈಗ ರುಬ್ಬಿದಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದರೆ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನು ಇದ್ರ ಜೊತೆಗೆ ಹಾಕಿ ಪೇಸ್ಟ್ ಮಾಡೋದ್ರಿಂದ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ 2 ಟೊಮೆಟೊವನ್ನು ಹಾಕಿದ್ದೆ. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಈಗ ಹಚ್ಚಿಟ್ಕೊಂಡಂಥ ಎಲ್ಲ ವೆಜಿಟೇಬಲನ್ನು ಹಾಕ್ಕೊಳ್ತಾ ಇದ್ದೆ. ನೋಡಿ, ಹಾಗೆ ಬಟಾಣಿಯನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೊಳ್ತೇನೆ ನಾನು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಉಪ್ಪನ್ನು ಹಾಕಿದ್ದೆ, ನೋಡಿಕೊಂಡು ಆಮೇಲೂ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. 1 ದೊಡ್ಡ ಸ್ಪೂನ್ ಆಗುವಷ್ಟು ಪಲಾವ್ ಮಸಾಲೆಯನ್ನು ಹಾಕ್ಕೊಳ್ತಾ ಇರೋದು ನಾನೀಗ. 1 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಹಾಕಿದ್ದೆ. ನೀವು 2 ಸ್ಪೂನ್ ಮಸಾಲೆಯನ್ನು ಹಾಕ್ಕೊಳ್ಳಿ, ಸಣ್ಣ ಸ್ಪೂನ್ ಆದರೆ. ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಮಸಾಲೆಯನ್ನು ಹಾಕಿದ್ದೆ. 1/4 ಚಮಚ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈಗ ತೊಳೆದಿಟ್ಟುವಂಥ ಅಕ್ಕಿಯನ್ನು ಹಾಕ್ಕೊಳ್ಬೇಕು. 2 ಗ್ಲಾಸ್ ಅಕ್ಕಿಯನ್ನು ಹಾಕಿರೋದ್ರಿಂದ ನಾನಿಲ್ಲಿ 2 ಗ್ಲಾಸಿಗೆ 4 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮತ್ತು 1/4 ಗ್ಲಾಸ್ ಹೆಚ್ಚಿಗೆ ನೀರು ಹಾಕಿರೋದಿಲ್ಲಿ. 4 ಗ್ಲಾಸ್ ನೀರು ಹಾಕಿಬಿಟ್ಟು ಇನ್ನೊಂದು 1/4 ಗ್ಲಾಸ್ ಆಗೋಷ್ಟು, ಅಂದರೆ 4/4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ ನಾನಿಲ್ಲಿ. 1ಕ್ಕೆ 2 ಗ್ಲಾಸ್ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದರೆ ಆಯಿತು. ನೀವು ಇದನ್ನೀಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಕಡಿಮೆ ಅನಿಸಿದರೆ ನೀವು ಮತ್ತೆ ಉಪ್ಪು ಹಾಕ್ಕೊಳ್ಬೋದು. ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಉಪ್ಪು ಕಡಿಮೆ ಅನಿಸಿದರೆ ಹಾಕ್ಕೊಂಡ್ರೂ ಆಗುತ್ತೆ. ನೋಡಿ, ಈಗ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಮಾಡಿಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಈಗ 3 ವಿಸಿಲ್ ಆಗಿ ಕುಕ್ಕರು ಕೂಡ ತಣ್ಣಗಾಗದ ನಂತರ ನೋಡ್ಕೊಳ್ತಾ ಇರೋದು. ನೋಡಿ, ಸೂಪರಾಗಿ ಕಲರ್ಗೆ ಬಂದಿದೆ. ಸೂಪರಾಗಿರುವಂಥ ಉದುರುದ್ರಾಗಿರುವಂಥ ಪಲಾವು ಕೂಡ ರೆಡಿಯಾಗಿದೆ. ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಳಿಸಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹೋಟೆಲಲ್ಲಿ ತಿನ್ನುವ ಟೇಸ್ಟನ್ನೇ ನಾವು ಮನೆಯಲ್ಲಿನೇ ಇರುವಂಥ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಎಲ್ಲ ಮಸಾಲೆ ಐಟಮ್ ಅಂತೂ ಇದ್ದೇ ಇರುತ್ತೆ. ಪಟ್ಟಂತ ರೆಡಿ ಆಗುತ್ತೆ ಈ ಒಂದು ಪಲಾವು ಕೂಡ. ಇದೇ ಥರ ನನ್ನ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.